ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 4:46 ಆಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ಲೋರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 4:54 ಆಗ್ತಾ ಇದೆ. ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ವೀಕೆಂಡ್ ಚಿಕ್ಕದಾಗಿ ಎಲ್ಲಾದರೂ ಒಂದು ರೈಡ್ ಔಟ್ ಬರ್ಬೇಕು ಕಣೋ ಅಂತ ಮಾತಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಫ್ರೆಂಡು ಪ್ಲ್ಯಾನ್ ಮಾಡ್ದ. ಗೊತ್ತಿಲ್ಲ ಹೇಗಿರುತ್ತೆ ಅನ್ಕತೆ ಅನ್ನೋದು. ಹೋಗ್ತಾ ಇದ್ದೀನಿ. ನಾನೆಲ್ಲಾದರೂ ಆಫ್ ರೋಡ್ ಹೋಗಬೇಕು ಅಂತ ಅಂದ್ಕೊಂಡೆ. ಇಟ್ ಮೀನ್ಸ್ ಸ್ವಲ್ಪ ಲಿಟ್ಲ್ ಅಡ್ವೆಂಚರ್ ರೈಡ್ ಹೋಗೋಣ ಅಂತ. ನನ್ನ ಫ್ರೆಂಡ್ ಇಲ್ಲ, ವಾ ಒಂದು ಜಾಗ ಇದೆ ಹೋಗೋಣ, ಚೆನ್ನಾಗಿದೆ ಅಂತ ಹೇಳ್ದ. 0% ಐಡಿಯಾ ಆ ಜಾಗದ ಬಗ್ಗೆ ನನಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟೆ ನೋಡಬೇಕು ಹೇಗಿರುತ್ತೆ ಏನು ಕತೆ ಅನ್ನೋದು. ಸೊ ಇಲ್ಲಿಂದ ಇವಾಗ ಫಸ್ಟ್ ಮೀಟಿಂಗ್ ಪಾಯಿಂಟ್ ಬಂದು ಹೊಸಕೋಟೆ. ಟೈಮ್ ಬಂದು ಹತ್ರ 5 ಗಂಟೆ ಆಗ್ತಾಯಿದೆ. ಒಬ್ಬ ಇಲ್ಲಿ ರಾಜಾಜಿನಗರಲ್ಲಿ ಜಾಯ್ನ್ ಆಗ್ತಾನೆ ನನ್ನ ಫ್ರೆಂಡು. ಗೊತ್ತಿರ್ತಕ್ಕಂಥ ಜಾಗದ ಬಗ್ಗೆ ನನಗೆ ಐಡಿಯಾ ಇಲ್ಲ ಎಕ್ಸಾಕ್ಟಾಗಿ. ಆ ಹೆಸರು ಕೈಲಾಸಗಿರಿ ಕೇವ್ಸ್ ಅಂತ ಏನೋ ಇದೆ ಅಂತ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ತಾ ಇದ್ದ. ರೈಡಿಂಗ್ ಗೇರ್ಸ್ ಏನು ಹಾಕಿಲ್ಲ, ಸಿಟಿ ಲಿಮಿಟ್ಸಲ್ಲೇ ಅಲ್ವಾ, ಎಲ್ಲೂ ಲಾಂಗ್ ಹೋಗ್ತಾ ಇಲ್ಲ. ಕ್ಯಾರಿ ಮಾಡೋದೆಲ್ಲ ತುಂಬ ಕಷ್ಟ ರೈಡಿಂಗ್ ಗೇರ್ಸ್ನ. ಅದಕ್ಕೋಸ್ಕರ ಬರೀ ಗ್ಲೌಸ್ ಒಂದು ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆ ಯಾವ್ದು ಗುರು ಟ್ರಾಫಿಕ್ ಜಾಮ್ ಇದು, ಯಪ್ಪ ದೇವರು. ನೋಡಿ ಇಲ್ಲೊಂದು ಅಲ್ಲ, ರೋಡ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಗುರು ಒಂದು ಸ್ವಲ್ಪ ಸುತ್ತಮುತ್ತ ರಿಫ್ಲೆಕ್ಟರ್ಸ್ ಇರ್ತಕ್ಕಂಥ ಒಂದು ಬ್ಯಾರಿಕೇಡ್ಸ್ನ ಹಾಕಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಯಾರಾದರೂ ಅಪ್ಪಿದಪ್ಪಿ ಆ ರೋಡಲ್ಲಿ ಬಂದರೆ ಏನು ಗತಿ ಅಪ್ಪ. ಬಾ 20, ನನಗೆ ಅಲ್ಲಿಂದನೇ 20 ಕಿಲೋಮೀಟ್ರ್ ತೋರಿಸ್ತಿತ್ಕೊಂಡು. ಒಂದೊಂದು ಸಲ ದೊಡ್ಡ ರೈಡ್ನ ಪ್ಲ್ಯಾನ್ ಮಾಡೋ ಟೆನ್ಷನ್ಸ್ಗಿನ್ನ ಚಿಕ್ಕ ರೈಡ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಂಥ ಟೆನ್ಷನ್ಸ್ ಇರುತ್ತಲ್ಲ, ಅದು ಒಂಥರ ಡಿಫ್ರೆಂಟ್ ಗುರು. ದೊಡ್ಡ ರೈಡ್ಸ್ಗೆ ನಾನು ಸುಮಾರು ಸಲ ನೋಡಿದ್ದೀನಿ, ಅಷ್ಟು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಅದೇ ನೀವು ಚಿಕ್ಕ ರೈಡ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಹುಡುಗರನ್ನ ಎದೋಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಎದ್ದು ಬರೋದೇ ಇಲ್ಲ ಅಂತಾರೆ. ನೋಡಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ನೈಟಿಂದ ಒಬ್ಬ ಫ್ರೆಂಡ್ ಫೋನ್ ಆಯ್ತದ ಇಲ್ಲ, ಏನು ಮಾಡ್ತಿರ್ತಾನೋ ಗೊತ್ತಿಲ್ಲ. ಈಗ ಹೋಗಿ ಮಧ್ಯೆ ದೋಳಿಸ್ಬೇಕಷ್ಟೇ, ಈಗ ಬೇರೆ ಆಪ್ಷನ್ ಇಲ್ಲ. ಅಯ್ಯೋ ಈಗೇನು ಕಾನ್ಫಿಡೆನ್ಸಿಂದ ಬರ್ತಾರೆ ಗುರು ರೋಡಿಗೆ, ದೇವ್ರೆ. ನಾನೇನೋ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಡನ್ನಾಗಿ ಒನ್ ವೇಲಿ ಬರೋದ ಪುಣ್ಯಾತ್ಮ. ಯಾರು ಹಲೋ, ಇನ್ನೊಂದು ಕರೆಕ್ಟಾಗಿ ಇಲ್ಲಿಂದ 12 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಬರ್ತಾ ಇದ್ದೀವಿ. ಎಲ್ಲಿದ್ದೀರಾ ಆಗಲೇ? ಓ, ಏನು ಮಾಡ್ತಾಯಿದ್ರಿ? ಎಲ್ಲಿದ್ರಿ ನೀವೀಗ? ಬಾಗ್ಲೂರಲ್ವಾ? ಇಲ್ಲಲ್ವಾ? ಅವನು ಎತ್ತುತ್ತಾ ಇಲ್ಲ ಫೋನು. ಹಾಂ ಹೌದಾ, ಬಾ ಲೇ ಹೊರಡು ಲೇ. ಇವನು ಇಯರ್ಫೋನ್ ಹಾಕ್ಕೊಂಡಿಲ್ಲ ಇವನು. ಅಭಿ ಫೋನ್ ಹಿಡ್ಕೊತಾನೆ ಓಡಾಡ್ತಾನೆ, ನಿಂತ್ಕೊಂಡ್ಬಿಡ್ತಾನೆ. ಇವನು ಕರ್ಕೊಂಬ. ಇಲ್ಲಿಂದ 20 ನಿಮಿಷ ತೋರಿಸ್ತಾ ಐತೆ. ಇವಾಗ ಶ್ರೇಯಸ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಫಸ್ಟು. ಇವಾಗ ಇವನ್ನ ಎದೋಳ್ಸೋದೇ ಗುರು ದೊಡ್ಡ ಟಾಸ್ಕ್ ನನಗೆ. ಗಾಡಿನೇ ಇಲ್ಲ ಒಂದು, ಒಳಗಡೆ ಹಾಕೋಣ. ಒಂದು ಎರಡು ಲೈ ಫೋನ್ ಎತ್ತಲ್ಲ ಲೈ, ಎಲ್ಲ ಲೈಟು ಎದೋಳ ಅಲ್ಲೋಣ ಮಲ್ಕೊಂಡಿದ್ದ.
ಹೈ ಎದೋಳ ಬಾರ ಎದೋಳಲ್ಲ ಎದೋಳಲೆ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಎದೋಳಲ್ಲ ಆಯ್ತು ಓಟ್ ಬಂದ್ಬಿಡಲ್ಲಿ ಕಾಯ್ತವ್ರ ಕಳ್ಳ ಅಲ್ಲಿ ಇರಿಸ್ಬಿಟ್ಟು ಬಂದಿದ್ದೀನಲ್ಲ ಅವ್ರನ್ನ. ಆಯ್ತು ಬಾ ಒಂದು 2 ನಿಮಿಷ ಬಂದ್ಬಿಡೋಣ ಹೋಗಿ. ನೆಕ್ಸ್ಟ್ ಮೀಟಪ್ ಪಾಯಿಂಟ್ ಬಂದು ಹೊಸಕೋಟೆ ಟೋಲ್ ಹತ್ರ ಇದ್ದಾರಂತೆ ಹುಡುಗರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವನ್ನ ಎದಳಿಸ್ಕೊಂಡು ಹೋಗೋದೇ ಇಷ್ಟೊತ್ತಾಯಿತು, ಬೆಳಕೆ ಆಗೋಯ್ತು. ಈ ರೋಡಲ್ಲಿ ಯಾವತ್ತೂ ಟ್ರಾವೆಲ್ಲೇ ಮಾಡಿಲ್ಲ ಕಣ್ಲ ಗುರು. ನಿಂದು ಡಿಸ್ಕು ವೀಕ್ ಇದ್ದಂಗೆ ಐತೆ ಕಣ ಸ್ವಲ್ಪ. ಹಲೋ ಅಭಿ ಕರೆಕ್ಟಾಗಿ 4 ಕಿಲೋಮೀಟ್ರ್ ಐತೆ, ಬರ್ತಾ ಇದ್ದೀವಿ. ಬಂದೆ ಏನಾಯ್ತು? ಟ್ರಾನ್ಸ್ಲೇಟ್ ಓಹೋ ಸೊರ್ಯ ಆಯ್ತು ಗುರು ಗಾಡಿ ಮಾತ್ರ. ಅದು ಬಾ ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದು ಬೈಕ್ನ. ಯಾವತ್ತೂ ಬಂದೇ ಇಲ್ಲ ಈ ಕಡೆಗೆ, ಹೊಸಕೋಟೆ ಕಡೆಗೆ. ಬಂದರೆ ಇವ್ರ ಮನೆ ಕಡೆಗೆ ಬರಬೇಕು, ಕೆ ಆರ್ ಪುರಮ್ಗೆ ಹೋಗ್ಬೇಕಷ್ಟೇ. ಇದಕ್ಕೆ ಮುಂದೆ ಎಲ್ಲೂ ಹೋಗಿಲ್ಲ ಯಾವತ್ತೂ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ. ಒಳ್ಳೆ ಟೈಮ್ ಪಾಸಾ. ಕಂಗ್ರ್ಯಾಚುಲೇಷನ್ಸ್. ಹಾಯ್. ಅವ್ನ ಬ್ಯಾಗಲ್ಲಿ ಐತೆ. ಯಾಕೆ ಗ್ಲೌಸ್ ತಂದಿರ್ಲಿಲ್ವೇನೋ? ಹಾಂ ಆಗ್ತಾಯ್ತು. ಹ್ಞೂ ಮಾಡ್ತೀನಿ ಬಾರಪ್ಪ. ಆಯಿತು. ಒಳ್ಳೆ ಮಜಾ ಕಾಣಲ್ಲ ಗಾಡಿಗಳು ನೋಡೋಕ್ಕೆ. ನಾನು ಚೆನ್ನಾಗೈತೆ ಕಣ ಗಾಡಿ. ಇದು ಒಂಥರ 2026 ವಿ-ಸ್ಟ್ರೋಮು. ಕಲರ್ ಸಕ್ಕದಾಗೈತೆ. ಹೋಗ್ಬೇಕಿತ್ತು ಗುರು. ಸ್ಟ್ರೈಟು ಹೋಗ್ಬೋದು ಬಾ. ಆ ರೋಡ್ ಹೋಗ್ಬೇಕಿತ್ತು ನಾವು. ಇನ್ನು ಇಲ್ಲಿಂದ 48 ಕಿಲೋಮೀಟರ್ಸ್ ಇದೆ ಟೋಟಲ್ಲು. ಇವ್ರನ್ನ ಕೇಳಬೇಕು, ಟಿಪಿಕಲ್ ಕನ್ನಡಿಗ, ಅವ್ರ ಚಾನಲ್ನ ನೋಡ್ತೀರಾ ನೀವು ಅಂತ ಹೇಳಿ. ಯಾಕೆಂದ್ರೆ ಅವ್ರು ಉರ್ಸೋ ಅಷ್ಟು ರಾಯಲ್ ಎನ್ಫೀಲ್ಡ್ ಓನರ್ಸ್ಗೆ ಯಾರು ಉರ್ಸಲ್ಲ. ಅವರು ಆ ರೇಂಜಲ್ಲಿ ಉರಿಸ್ತಾರೆ. ಸೂರ್ಯ ಎದ್ದ ಇನ್ನೂ ಒಂಚೂರು ಮೇಲಕ್ಕೆ.